ನಾನೇ ಸಮಾಧಾನ ಮಾಡಿಕೊಂಡೆ, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದೊಂದು ಎಲೆ ಇಷ್ಟಿಷ್ಟಾಗಲ್ಲ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಗುರುವಾರದ ರೂಟೀನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸಲ ನಮ್ಗೆ ಅನಿಸುತ್ತೆ ನೋಡಿ, ಏನೇ ಇದ್ದರೂ ಸಮಾಧಾನನೇ ಆಗಲ್ಲ. ದೇವ್ರು ಎಲ್ಲ ಕೊಟ್ಟಿರ್ತಾರೆ, ಆದರೂ ಏನೋ ಒಂಥರ ಅಸಮಾಧಾನ. ಈ ಥರ ಯಾಕೆ ಆಗುತ್ತೆ? ನಾವು ಯಾವ ಥರ ತೃಪ್ತಿ ಪಡ್ಬೋದು, ಇರೋದ್ರಲ್ಲೇ ನಾವು ಯಾವ ಥರ ಖುಷಿ ಪಡಬೇಕು, ಒಂದಷ್ಟು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಂದು ಕೆಲಸನೂ ಎಲ್ಲ ಆಯಿತು, ಪೂಜೆ ಆಯಿತು, ಅಡುಗೆ ಆಯಿತು, ಆಲ್ಮೋಸ್ಟ್ ಎಲ್ಲ ಮುಗೀತು. ಈ ಸ್ಟಿಚಿಂಗ್ ಅರ್ಧ ಮಾಡಿದ್ದೀನಿ, ನಿನ್ನೆ ಅರ್ಧ ಆಗಿತ್ತು. ಇದರದ್ದು ಕಟ್ಟಿಂಗ್ ಲೈವ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಅರ್ಜೆಂಟ್ ಇತ್ತು. ಹಾಗಾಗಿ ಲೈನಿಂಗ್ ಸಿಕ್ಕಿದ್ದು, ಲೈನಿಂಗ್ ಕೂಡ ನಾನು ನೆನ್ನೆ ನೈಟ್ ತೊಗೊಂಡು ಬಂದಿದ್ದು, ಹಾಗಾಗಿ ಲೈವ್ ಮಾಡೋಕ್ಕಾಗಲಿಲ್ಲ. ಬ್ಲೌಸು ಕಂಪ್ಲೀಟ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಬೋಟ್ ನೆಕ್ ಇಟ್ಟಿರೋದು ಚೆನ್ನಾಗಿದೆ. ಇದು ಸ್ಯಾರಿನೂ ಈ ಥರ ಇದೆ, ಆನ್ಲೈನಲ್ಲಿ ತೊಗೊಂಡಿರೋದಂತೆ, ಇಲ್ಲಿರೋ ಕಸ್ಟಮರೇ ಕೊಟ್ಟಿರೋದು. ಸ್ಯಾರಿ ಈ ಥರ ಇದೆ, ಪ್ಲೈನ್ ಸ್ಯಾರಿಗೆ ಈ ಥರ ಬಾರ್ಡ್ರ್. ಕಲರ್ ಚೆನ್ನಾಗಿದೆ ಅಲ್ಲ? ನನಗೂ ಅಷ್ಟೇ ಈ ಥರ ಶೈನಿ ಮೆರೂನ್ ಕಲರ್ ತುಂಬ ಚೆನ್ನಾಗಿರುತ್ತೆ, ನನಗೂ ಇಷ್ಟ ಆಯಿತು. ಬರೀ ಬಾರ್ಡರ್ ಮಾತ್ರ, ಸ್ಯಾರಿ ಫುಲ್ಲು ಪ್ಲೇನು. ಬ್ಲೌಸ್ ಮಾತ್ರ ಈ ಥರ ಬಂದಿದೆ, ಚೆನ್ನಾಗಿದೆ. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಜಾಯಿನ್ ಮಾಡಬೇಕು, ಸ್ಲೀವ್ ಜಾಯಿನ್ ಮಾಡಬೇಕು. ನಿನ್ನೆ ರಾತ್ರಿ 10 ಗಂಟೆ ತನಕ ಸ್ಟಿಚ್ ಮಾಡ್ತಾಯಿದ್ದೆ, ಆಮೇಲೆ ಇನ್ನು ಸೌಂಡ್ ಆಗುತ್ತೆ ಅಂಥೇಳಿ ಸ್ಟಾಪ್ ಮಾಡಿಬಿಟ್ಟೆ. ಇಲ್ಲಾಂದರೆ ಆ ಬ್ಲೌಸು ಕಂಪ್ಲೀಟ್ ಮಾಡ್ತಾಯಿದ್ದೆ. ಇವಾಗ ಕೆಲಸ ಎಲ್ಲ ಮುಗೀತು. ಆ ಬ್ಲೌಸ್ ಇವಾಗ ಸ್ಟಿಚಿಂಗ್ ಮಾಡ್ತೀನಿ. ಹಾಗೆ ಇದೇ ವ್ಲಾಗಲ್ಲೇ ಆ ಬ್ಲೌಸ್ ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಇವಾಗ ಸ್ವಲ್ಪ ಸೌಂಡ್ ಕಡಿಮೆ ಆಯ್ತು. ಇಲ್ಲಿ ಇವತ್ತು ಕಾಂಕ್ರೀಟ್ ನಡೀತಾ ಇದೆ, ಪಾಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ನಡೀತಾ ಇದೆ. ಹಾಗಾಗಿ ಈಗ ಸ್ವಲ್ಪ ಸೌಂಡ್ ಕಡಿಮೆ ಆಯಿತು, ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಮಾರ್ನಿಂಗ್ ವೈಬ್ಸ್ ತುಂಬ ಚೆನ್ನಾಗಿತ್ತು. ಪಕ್ಷಿಗಳಿಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಹಾಕೋಣ ಅಂಥೇಳಿ ಹಾಕೋದನ್ನ. ತುಂಬ ಪಕ್ಷಿಗಳೇನೋ ಬಂದಿತ್ತು, ಬಟ್ ಆದರೆ ಕೆಲವೊಂದು ಮಾತ್ರ ತುಂಬ ಕ್ಯೂಟಾಗಿತ್ತು. ತುಂಬ ಅಪರೂಪಕ್ಕೆ ಆ ಥರ ದೃಶ್ಯ ನಾನು ನೋಡಿದ್ದು. ಅದು ಮೋಸ್ಟ್ಲಿ ಮಗುನೇ ಅನಿಸುತ್ತೆ. ಅದಕ್ಕೆ ಪಕ್ಕದಲ್ಲಿದ್ರೂ ಎತ್ಕೊಂಡು ತಿನ್ನೋಕ್ಕೆ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ ತೆಗೆದು ತಿನ್ನಿಸ್ತಾ ಇತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಅದೊಂದು ಸಣ್ಣ ಕ್ಲಿಪ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ನಿನ್ನೆ ರಾತ್ರಿ ಬಾಳೆಕಾಯಿ ಬಜ್ಜಿ ಮಾಡಿದೆ. ಇತ್ತೀಚೆಗೆ ಕಾಗೆಗಳು ಬರ್ತಾ ಇರುತ್ತೆ, ಪಾರಿವಾಳ ಬರುತ್ತೆ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಅದೇನೂ ಇಲ್ಲ ಅಂದರೆ ಕಡಲೆಪುರಿ, ಖಾರ ಬೂಂದಿ ಅಥವಾ ಈ ಬಿಸ್ಕೆಟು ಏನಾದರೂ ಸರಿ, ಬ್ರೆಡ್ಡು, ಬನ್ನು ಈ ಥರದ್ದೆಲ್ಲ ಇಟ್ಟಿರ್ತೀನಿ. ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮಲ್ಲಿ ಸ್ವಲ್ಪ ಹಾಕ್ತಾಯಿರ್ತೀನಿ ಈ ಜಾಗದಲ್ಲಿ. ಅದೇ ಥರ ಇವತ್ತು ಬಜ್ಜಿ ಎಲ್ಲ ಇತ್ತು, ಅದನ್ನು ಪೀಸ್ ಮಾಡಿ ಹಾಕಿದ್ದೆ. ಪಕ್ಷಿಗಳೆಲ್ಲ ತುಂಬಾ ಬಂದಿತ್ತು. ಅದರಲ್ಲಿ ಇದೊಂದು ಪುಟ್ಟ ಮರಿ ಅನಿಸುತ್ತೆ, ಅದು ಪಕ್ಕದಲ್ಲೇ ಇದ್ದರೂ ಎತ್ಕೊಂಡು ತಿಂತಾ ಇಲ್ಲ. ಅವ್ರ ಅಮ್ಮ ತೊಗೊಂಡು ಬಂದು ಕೊಡೋ ತನಕ ಎಷ್ಟು ಆತ್ರ, ಹೆಂಗೆ ಹಠ ಮಾಡುತ್ತೆ ನೋಡಿ. ನನಗಂತೂ ಈ ದೃಶ್ಯ ನೋಡುವಾಗ ನಮ್ಮ ಮನೆಗಳಲ್ಲೂ ಚಿಕ್ಕ ಮಕ್ಕಳು ಏನಾದರೂ ಬೇಕು ಅಂತ ಹಠ ಹಿಡಿದ್ಬಿಟ್ರೆ ಕೊಡೋ ತನಕ ಬಿಡಲ್ಲ, ಹೆಂಗೆ ಕೇಳ್ತಾರೆ ನೋಡಿ ಹಠ ಮಾಡಿಕೊಂಡು. ಆ ಥರ ನನಗೆ ನೆನಪಾಗ್ತಾಯಿತ್ತು ಇದನ್ನು ನೋಡಿದಾಗ. ಹಸುನು ಬರ್ತಾ ಇದೆ. ಇಲ್ಲಿ ಹೆಂಗಿದೆ ಅಂದರೆ ಒಂದು ಗ್ರೂಪಾಗಿ ಬರುತ್ತೆ ಹಸುಗಳು, ಅದರಲ್ಲಿ ಒಂದೆರಡು ಮಾತ್ರ ನನಗೆ ಫೇವ್ರೇಟ್ ಆಗಿಬಿಟ್ಟಿರುತ್ತೆ. ಬಂದರೆ ಅದನ್ನು ಅಷ್ಟೇ ಅಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡು ಕೂಗ್ತಾ ಇರುತ್ತೆ. ಬಾಳೆಹಣ್ಣು ಆ ಥರದ್ದೆಲ್ಲ ಏನಾದರೂ ಕೊಡ್ತಾ ಇರ್ತೀನಲ್ಲ, ಕೂಗ್ತಾ ಇರುತ್ತೆ. ಇವತ್ತು ಇದೊಂದು ಹಸು ಬಂದಿದೆ. ಇನ್ನು ಮಾಮೂಲಿ ನನ್ನ ಫ್ರೆಂಡ್ ಹಸು ಇನ್ನೂ ಬಂದಿಲ್ಲ, ಅದು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಬರಲಿಲ್ಲ ಅಂದರೆ ಎತ್ತಿಟ್ಟಿರ್ತೀನಿ, ಅದು ಯಾವ ಹಸು ಬರುತ್ತೋ ಅದಕ್ಕೆ ಕೊಟ್ಬಿಡ್ತೀನಿ. ಎಲ್ಲ ಒಣಗೋಗ್ಬಿಟ್ಟಿದೆ ಕಡ್ಡಿಗಳು. ಸ್ವಲ್ಪ ಮಳೆ ಬಂದರೆ ಎಲ್ಲ ಚಿಗುರುತ್ತೆ. ಆಗ ಈ ಹಸುಗಳಿಗೆ ಒಳ್ಳೆ ಹಸಿರು ಮೇವು ಚೆನ್ನಾಗಿ ಎಲ್ಲ ಕಡೆ ಓಡಾಡಿಕೊಂಡು ಹುಲ್ಲೆಲ್ಲ ತಿಂತಾ ಇರುತ್ತೆ. ಗಿಡ, ಹಸಿರು ಸೊಪ್ಪು ಎಲ್ಲನೂ ತಿನ್ನುತ್ತೆ. ಇಲ್ಲಾಂದರೆ ಏನು ಮಾಡುತ್ತೆ ಗೊತ್ತಾ, ಮನೆ ಬಾಗಿಲಲ್ಲಿ ಗಿಡಗಳು ಇಟ್ಟಿರ್ತೀವಲ್ಲ, ಅದನ್ನು ತಿನ್ಕೊಂಡು ಹೋಗ್ಬಿಡುತ್ತೆ. ನಮ್ದು ಹಂಗೆ ಆಗಿದ್ದು. ಅದು ಅರೇಕಾಯಿ ಗಿಡ, ಶೋ ಪ್ಲ್ಯಾಂಟ್ ಎರಡು ಇಟ್ಟಿದ್ದೀವಿ ದೊಡ್ಡದು, ಅದನ್ನು ಅರ್ಧ ತಿಂದುಬಿಟ್ಟಿದೆ. ಮತ್ತು ವೀಳ್ಯದೆಲೆ ಗಿಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಲೆಗಳು ತುಂಬ ಚೆನ್ನಾಗಿತ್ತು. ಒಂದೊಂದು ಎಲೆ ಇಷ್ಟಿಷ್ಟಾಗಲ್ಲ. ಮತ್ತು ಕಳಸಕ್ಕಂತೂ ತುಂಬ ಚೆನ್ನಾಗಿರ್ತಾಯಿತ್ತು. ನನಗೆ ಒಂದು 3 ಸಲ ಕಟ್ ಮಾಡ್ಕೊಂಡಿದ್ದೇನೋ ಅಷ್ಟೇ ಕಳಸಕ್ಕೆ ಎಲೆ, ಬಟ್ ಕಂಪ್ಲೀಟಾಗಿ ತಿಂದು ಮುಗಿಸ್ಬಿಟ್ಟೈತೆ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ಯಾರು ಕಟ್ ಮಾಡ್ಕೊಂಡು ಹೋಗ್ತಾರೆ, ಅದು ಇಷ್ಟರ ಮಟ್ಟಿಗೆ ಯಾರು ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ರೆ, ಆಮೇಲೆ ಒಂದಿನ ಗೊತ್ತಾಯಿತು. ನಮ್ಮದು CC ಕ್ಯಾಮ್ರಾ ಇದೆ, ಅದರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು ಹಸು ಬಂದು ತಿಂದಿರೋದು. ಸರಿ ಹೋಗಲಿ, ಪರವಾಗಿಲ್ಲ. ನಾವು ವೀಳ್ಯದೆಲೆನೂ ಲಕ್ಷ್ಮಿ ಅಂದ್ಕೊಳ್ತೀವಿ, ಹಸುನೂ ಲಕ್ಷ್ಮಿ ಅಂದ್ಕೊಳ್ತೀವಿ. ಏನೋ ತಿಂತಲ್ವ ಬಿಡು, ಮತ್ತೆ ಚಿಗುರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬನ್ನಿ, ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ, ನೋಡಿ ಹೇಗಿತ್ತು ಅಂತ ಹೇಳಿ, ಆಯಿತಾ?
ಇವತ್ತು ನಂದು ಸ್ವಲ್ಪ ಸ್ನಾನ, ಪೂಜೆ, ಕೆಲಸ ಎಲ್ಲ ಸ್ವಲ್ಪ ನಿಧಾನನೇ ಆಯಿತು ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಹಿಂದಿನ ದಿನ ಒಂದಷ್ಟು ತರಕಾರಿ ತೊಗೊಂಡು ಬಂದಿದ್ದರು ಯಜಮಾನ್ರು. ಅದನ್ನು ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗಿತ್ತು. ಆ ಕೆಲಸಕ್ಕೆ ಅಂತ ನಿಂತ್ಕೊಂಡೆ. ಬಾಕ್ಸ್ ತೊಳೆಯೋಕ್ಕೆ ಅಂತ ನಿಂತಿದ್ದು, ಹಾಗೆ ಫ್ರಿಜ್ ಕ್ಲೀನ್ ಮಾಡಿದ್ದು, ಕಿಚನ್ ಕ್ಲೀನ್ ಮಾಡಿದ್ದು, ಹೀಗೆ ನೋಡಿ ಕ್ಲೀನಿಂಗ್ ಕೆಲಸ ಒಂದಕ್ಕೆ ಅಂತ ನಾವು ಕೈ ಇಟ್ಟರೆ ಅದು ಹಾಗೆ ಪಕ್ಕದಲ್ಲಿರೋದು ಎಲ್ಲ ಕೆಲಸನೂ ಆಗುತ್ತೆ. ಹಾಗಾಗಿ ಇವತ್ತು ನಂದು ಸ್ನಾನ ಪೂಜೆ ಎಲ್ಲ ಲೇಟ್ ಆಯಿತು. ಹೆಚ್ಚು ಕಡಿಮೆ ಒಂದು 12:30 ಆಗೋಯ್ತು ಅಂತಲೇ ತಿಳ್ಕೊಳ್ಳಿ. ಏನು ಮಾಡೋಕ್ಕಾಗತ್ತೆ ಅಲ್ವಾ? ಒಂದೊಂದು ದಿನ ಈ ಥರ ಆಗೇ ಬಿಡುತ್ತೆ. ಆದರೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಬೇಗ ಎದ್ದಿರ್ತೀನಿ, ಬೇಗ ಕೆಲಸ ಆಗುತ್ತೆ. ಈ 3 ದಿನ. ಇನ್ನು ಮಿಕ್ಕಿದ ದಿನ ಸ್ವಲ್ಪ ಒಂದು 6 ಗಂಟೆ, 6:30 ಆ ಥರ ಎದ್ದೇಳ್ತೀನಿ. ಕೆಲಸನೂ ಅದೇ ಥರನೇ ಆಗುತ್ತೆ ಅಂದ್ಕೊಳ್ಳಿ. ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಯಾವಾಗಲೂ ಇಷ್ಟು ಖುಷಿಯಾಗಿ ಒಂಥರ ಕೂಲಾಗಿ ತಾಳ್ಮೆಯಿಂದ ನಗ್ನಾಗ್ತಾ ಇರೋದಕ್ಕೆ ಹೇಗೆ ಸಾಧ್ಯ? ನಮಗಂತೂ ದೇವರು ಎಲ್ಲ ಕೊಟ್ಟಿದ್ರೂ ಏನೋ ಒಂಥರ ಅಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ, ಸಮಾಧಾನನೇ ಇಲ್ಲ, ಇನ್ನೂ ಏನೋ ಒಂಥರ ಚಿಂತೆ ಕಾಡ್ತಾ ಇರುತ್ತೆ. ಯಾಕೆ ಹೀಗಾಗತ್ತೆ? ನಾವು ಇದರಿಂದ ಹೊರಗಡೆ ಹೇಗೆ ಬರೋದು ಅಂತೆಲ್ಲ ಕೇಳ್ತಾಯಿದ್ರು. ನಾನೊಂದು ಮಾತು ಹೇಳ್ತೀನಿ, ನಮಗೆ ಎಷ್ಟೇ ನೋವಾಗಲಿ, ದುಃಖ ಆಗಲಿ ಅಥವಾ ಖುಷಿ ಆಗಿರಲಿ, ಏನೇ ಇದ್ರೂ ಅದರಿಂದ ನಾವೇ ಹೊರಗಡೆ ಬರಬೇಕು. ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಯಾರೆಷ್ಟೇ ನಮಗೆ ಧೈರ್ಯ ಹೇಳ್ಬೋದು, ಸಮಾಧಾನ ಹೇಳ್ಬೋದು, ಫೈನಲಿ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಹೇಳಬೇಕು, ನಾವೇ ಧೈರ್ಯ ತುಂಬಬೇಕು. ಅದರಿಂದ ಹೊರಗಡೆ ಬಂದು ಏನಾದರೂ ಕೆಲಸ ಮಾಡೋದು, ಸಾಧನೆ ಮಾಡೋದು, ಅದೆಲ್ಲ ಕೂಡ ನಮ್ಮ ಕೈಯಲ್ಲೇ ಇರೋದು. ನಾನು ಕೂಡ ಅಷ್ಟೇ, ಕೆಲವೊಂದು ಸಲ ತುಂಬ ಬೇಜಾರಾದಾಗ, ತುಂಬ ನೋವಾದಾಗ, ಯಾಕೆ ನನಗೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡು ಯಾವುದೇ ಡಿಸಿಷನ್ನ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಈ 3 ವ್ಯಕ್ತಿಗಳನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಅವ್ರು ಯಾರು ಗೊತ್ತಾ? ಒಂದು ನಮ್ಮಮ್ಮ, ಇನ್ನು 2 ನನ್ನ ಫ್ರೆಂಡ್ಸು. ಯಾಕೆ ಅಂತಂದರೆ ನಮ್ಮಮ್ಮ ನನಗೊಂದು ಮಾತು ಹೇಳಿದರು. ಇದು ಎಲ್ಲರ ಮನೇಲೂ ಹೀಗೆ ಇರುತ್ತೆ ಬಿಡಿ, ಮದುವೆ ಆದ ಹೊಸದ್ರಲ್ಲಾಗಿರ್ಬೋದು, ಈ ಥರ ಮನೇಲಿ ಏನೇ ಒಂದು ಸಣ್ಣ ಪುಟ್ಟ ಜಗಳಗಳಾಗ್ಬೋದು. ಇಂಥ ಟೈಮಲ್ಲಿ ಏನಾಗುತ್ತೆ, ನಾವು ಏನಾದರೂ ತಪ್ಪು ನಿರ್ಧಾರಗಳು ತೊಗೋತೀವಿ ಅಂತ ತಾಯಿದಿರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಹೇಳ್ತಾರೆ. ಈ ಥರ ಜಗಳ, ಕದನಗಳು ಎಲ್ಲರ ಮನೇಲೂ ಇದ್ದಿದ್ದೆ. ಇದನ್ನು ಅನುಸರಿಸ್ಕೊಂಡು ಹೋಗಬೇಕು. ನಾನೇನಾದರೂ ಆವತ್ತಿನ ದಿನ ನಮಗಿಷ್ಟೊಂದು ಕಷ್ಟ, ಬೈತಾರೆ, ಜಗಳ ಅಂತೆಲ್ಲ ಯೋಚನೆ ಮಾಡಿಕೊಂಡು ಕೆಟ್ಟ ನಿರ್ಧಾರ ತೊಗೊಂಡಿದ್ರೆ ಇವತ್ತು ನೀವು ಯಾರೂ ಈ ಥರ ಇರೋಕ್ಕಾಗ್ತಾ ಇರಲಿಲ್ಲ. ಮಕ್ಕಳನ್ನ ನೆನೆಸ್ಕೊಂಡು, ಮಕ್ಕಳಿಗೋಸ್ಕರ ಎಲ್ಲನೂ ಸಹಿಸ್ಕೊಂಡು ಇವತ್ತು ಈ ಥರ ಇದ್ದೀವಿ ಅಂತ ಹೇಳೋರು. ಪದೇ ಇಂಥ ಮಾತುಗಳನ್ನ ಹೇಳೋರು. ಮತ್ತು ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ 4 ಜನರ ಮಧ್ಯೆ ಇರುವಾಗ ಅವ್ರ ಜೊತೆ ನಗ್ನಗ್ತಾ ಮಾತಾಡೋದು, ಯಾವುದೇ ಕಷ್ಟನೂ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಇಂಥದ್ದೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಬಂದಿರೋದ್ರಿಂದ ಆ ಥರ ಭಾವನೆಗಳು ನನ್ನಲ್ಲೂ ಇರ್ಬೋದೇನೋ. ಇನ್ನು ಅದನ್ನು ಬಿಟ್ಟರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇದು ನಾನು ಬೆಳೀತಾ ನನಗೆ ಬುದ್ಧಿ ಬಂದ ಮೇಲೆ ನನ್ನ ಫ್ರೆಂಡ್ಸಲ್ಲಿ ನಾನು ಗಮನಿಸಿರುವಂಥ ವಿಚಾರಗಳು. ಯಾಕೆಂದರೆ ದೇವರು ಎಲ್ಲರನ್ನೂ ಒಂದೇ ಥರ ಇಟ್ಟಿರೋದಿಲ್ಲ. ನಾವು ಫ್ರೆಂಡ್ಸೇ ಆಗಿದ್ದರೂ ಕೂಡ ಒಬ್ಬರು ತುಂಬ ಚೆನ್ನಾಗಿರ್ತಾರೆ, ಒಬ್ಬರು ಮೀಡಿಯಮ್ ಆಗಿರ್ತಾರೆ, ಒಬ್ಬರು ಸ್ವಲ್ಪ ಕಷ್ಟ ಅನುಭವಿಸ್ತಾ ಇರ್ತಾರೆ. ಆದರೂ ಒಂದು ಫ್ರೆಂಡ್ಸ್ ಅಂತ ಅಂದಾಗ, ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಂದೇ ರೀತಿ ಖುಷಿ ಪಡೋದು, ಮಾತಾಡೋದು, ಎಂಜಾಯ್ ಮಾಡೋದು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಆದ್ರೂ ನಾವು ತುಂಬ ಹತ್ತಿರದಿಂದ ಅವರ ಪರ್ಸ್ನಲ್ ಲೈಫ್ಗಳನ್ನು ನೋಡಿರ್ತೀವಿ. ಒಬ್ಬರು 10 ಲಕ್ಷ ಲೋನ್ ತೊಗೊಂಡು ಮನೆ ಕಟ್ಟಿ ಈಗ 7-8 ವರ್ಷ ಆದರೂ ಕೂಡ ಅಂದರೆ ಅವ್ರ ಕಡೆಯವರೇ ಕೇಸ್ ಹಾಕ್ಕೊಂಡು ಆ ಮನೆ ಒಳಗಡೆ ಅವ್ರು ಇನ್ನೂ ಹೋಗೋಕ್ಕಾಗ್ತಾಯಿಲ್ಲ. 90% ಅಷ್ಟು ಬಿಲ್ಡಿಂಗ್ ಕಂಪ್ಲೀಟ್ ಆಗೋಗಿದೆ. ಬಟ್ ಕೇಸ್ ಮಾತ್ರ ಮುಗಿತಾ ಇಲ್ಲ. ಈ ಕಡೆ ಸಾಲನೂ ತೀರ್ತಾ ಇಲ್ಲ. ಆದರೂ ಕೂಡ ಅವರು ನಮ್ಮ ಜೊತೆಯೆಲ್ಲ ಇರುವಾಗ ನಗ್ನಗ್ತಾ ಇರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ನಮಗೆಷ್ಟೇ ನೋವಿದ್ರೂ ಕೂಡ ಅದನ್ನು ಕಾಮಿಡಿ ಮಾತಾಡಿ ಅದನ್ನು ಮರೆಸ್ಬಿಡ್ತಾರೆ. ಈ ಥರ ಅವರಲ್ಲಿರೋ ಗುಣಗಳನ್ನ ನಾವು ನೋಡುವಾಗ, ಅಂಥವ್ರ ಜೊತೆ ನಾವು ಮಾತಾಡುವಾಗ ಅನಿಸುತ್ತೆ, ಅಲ್ಲ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸಾಲ ಇದ್ಕೊಂಡು ಇಷ್ಟು ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅವ್ರ ಮನಸ್ಸನ್ನು ಅವರು ಎಷ್ಟು ಗಟ್ಟಿ ಮಾಡ್ಕೊಂಡಿರ್ಬೋದು ಯೋಚನೆ ಮಾಡಿ. ಕೆಲವೊಂದು ಸಲ 1000, 1000, 2000 ಅಥವಾ 5000, 10,000 ರೂಪಾಯಿಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಎಷ್ಟೊಂದು ಕುಗ್ಗೋಗ್ಬಿಡ್ತೇವೆ ನಾವು. ಅಟ್ಲೀಸ್ಟ್ ಮಕ್ಕಳು ಫೀಸ್ ಕಟ್ಟಿಲ್ಲ ಅಂತಂದರೆ ಹೆಂಗಪ್ಪ, ಎಷ್ಟು ಮಾನ ಮರ್ಯಾದೆ ಹೋಗುತ್ತೆ, ಮಕ್ಕಳಿಗೆ ಎಷ್ಟು ಅವಮಾನ ಆಗುತ್ತೆ, ಆ ಥರದ್ದೆಲ್ಲ ನಮ್ಮ ಮಕ್ಕಳು ಏನೆಲ್ಲ ಅಲ್ಲಿ ಫೇಸ್ ಮಾಡ್ಬೋದು, ಇಂಥದ್ದೆಲ್ಲ ಯೋಚನೆ ಮಾಡಿಕೊಂಡು ಅವ್ರಿಗಿಂತ ಜಾಸ್ತಿ ನಾವೇ ಕುಗ್ಗೋಗ್ಬಿಡ್ತೀವಿ. ಮಕ್ಳಿಗೆ ನಾವು ಹೇಗೆ ಹೇಳೋದು, ಮಕ್ಕಳನ್ನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ. ಆದರೆ ಇಂಥ ವ್ಯಕ್ತಿಗಳನ್ನ ನಾವು ನೋಡಿದಾಗ ನಮ್ಮಲ್ಲೂ ಕೂಡ ಒಂದು ಧೈರ್ಯ ಬರುತ್ತೆ. ಅವರೆಲ್ಲ ಇದ್ದಾರಲ್ವ, ಅವರೆಲ್ಲ ಯಾವ ಥರ ಜೀವನ ಮಾಡ್ತಾ ಇದ್ದಾರಲ್ವ, ನಾವ್ಯಾಕೆ ಇಷ್ಟಕ್ಕೆಲ್ಲ ಎದುರ್ಕೋಬೇಕು, ಏನಾದರೂ ಒಂದು ದಾರಿ ಸಿಗುತ್ತೆ, ನಾವು ಯೋಚನೆ ಮಾಡೋಣ ಅಂಥೇಳಿ ನಮಗೆ ಒಳಗಡೆನೇ ಧೈರ್ಯ ಬರುತ್ತೆ. ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡು, ಅವರು ಕೂಡ ಹಾಗೇ ಗಂಡ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಇವತ್ತಿಗೂ ಕೂಡ ಅಷ್ಟೇ, ನೀವು ನಂಬೋದಿಲ್ಲ, ಅವರು ಒಂದು ವಾರಕ್ಕೆ 2,000-3,000 ರೂಪಾಯಿ ಅಷ್ಟೇ ಅವರು ಮನೆಗೆ ಸಂಬಳ ಅಂತ ಕೊಡೋದು. ಅವ್ರಿಗೆ 2 ಹೆಣ್ಮಕ್ಳು, ಆಕೆ ಕೂಡ ಕೆಲಸ ಮಾಡ್ತಾರೆ, ಹೌಸ್ ಕೀಪಿಂಗ್ ಕೆಲಸ ಮಾಡೋದು. ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ. ಮತ್ತು ಮನೆ ಲೀಸ್ಗೆ ಹಾಕ್ಕೊಂಡಿದ್ದಾರೆ. ಒಬ್ಬ ಮಗಳು ಮದುವೆ ಮಾಡಿದ್ದಾರೆ, ಇನ್ನೊಬ್ಬ ಮಗಳನ್ನ ಡಿಗ್ರಿ ಮಾಡಿಸಿದ್ದಾರೆ. ಈಗ ಮಗಳು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಇವ್ರ ಲೈಫ್ ಆರಾಮಾಗಿ ನಡೀತಾ ಇದೆ.
ನಾವೆಲ್ಲ ಹೆಚ್ಚು ಕಡಿಮೆ 22 ವರ್ಷದಿಂದ ಫ್ರೆಂಡ್ ಆಗಿದ್ದೀವಿ. ನಮ್ಮ ಮಕ್ಕಳೆಲ್ಲ ಒಂದೇ ಸ್ಕೂಲಲ್ಲೇ ಓದಿದ್ದು. ಒಳ್ಳೆ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟಲ್ಲೇ ಓದಿಸಿದ್ದಾರೆ. ಕಾಲೇಜ್ ಮಾತ್ರ ಗೌರ್ಮೆಂಟ್ ಕಾಲೇಜು ಆ ಥರ ಸ್ವಲ್ಪ ಕಡಿಮೆ, ಯಾಕಂದರೆ ಬೇಸಿಕ್ ಎಜುಕೇಷನ್ ಚೆನ್ನಾಗಿದೆಯಲ್ಲ, ಹಾಗಾಗಿ ಕಾಲೇಜಲ್ಲೆಲ್ಲ ನಾರ್ಮಲ್ ಕಾಲೇಜಿಗೆ ಮಕ್ಕಳನ್ನ ಸೇರಿಸಿದ್ದು. ಆ ಮಕ್ಕಳು ಅಲ್ಲೇ ಚೆನ್ನಾಗಿ ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರು. ಆದರೂ ಇವತ್ತಿನವರೆಗೂ ಕೂಡ ಯಾವತ್ತೂ ನನಗೆ ಯಾಕೆ ಜೀವನದಲ್ಲಿ ಇಷ್ಟು ಕಷ್ಟ ಬಂತು, ನನ್ನ ಗಂಡ ಯಾಕೆ ಈ ಥರ ಸರಿಯಾಗಿ ದುಡಿಯಲ್ಲ ಅಂತ ಅವರು ಯಾವತ್ತೂ ಯೋಚನೆ ಮಾಡಲಿಲ್ಲ. ತಾಳ್ಮೆಯಿಂದ ಬಂದಿದ್ದ ಪರಿಸ್ಥಿತಿನೆಲ್ಲ ನಿಭಾಯಿಸ್ಕೊಂಡು ಮಕ್ಕಳನ್ನ ಸಾಕ್ಕೊಂಡು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನೋಡುವಾಗ ನಮಗೂ ಕೂಡ ಧೈರ್ಯ ಬರುತ್ತೆ. ತುಂಬ ಕ್ರಿಟಿಕಲ್ ಪರಿಸ್ಥಿತಿ ಬಂದಾಗಲೂ ಕೂಡ ಅವರನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಅದ್ರ ಮುಂದೆ ನಂದೇನೂ ಪ್ರಾಬ್ಲಮ್ಗಳಲ್ಲವೇ ಅಲ್ಲ, ದೊಡ್ಡದಲ್ಲ ಅಂತ ಅನ್ನಿಸ್ಬಿಡುತ್ತೆ. ಆಗ ನನಗೆ ನಾನೇ ಧೈರ್ಯ ತೊಗೊಳ್ತೀನಿ, ನಗ್ನಗ್ತಾ ಅದನ್ನು ಫೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ, ಮತ್ತು ಸಿಲ್ವರ್ ಪಾತ್ರೆನಲ್ಲಿ ಮುದ್ದೆ ಮಾಡಿದ್ದೀರಾ ಅಂತ ಕೇಳಬೇಡಿ. ನಮ್ಮ ಕಡೆ ಹೇಗೆ ಅಂದರೆ ಮುದ್ದೆ ಮಾಡೋದಕ್ಕೆ ಸಪ್ರೇಟ್ ಪಾತ್ರೆ ಇಟ್ಟಿರ್ತೀವಿ ನಾವು, ಅದರಲ್ಲೇ ಮಾಡೋದು. ಹಾಗೆ ಮುದ್ದೆ ಕೋಲನ್ನು ಕೂಡ ಈ ಥರದ್ದು ಯೂಸ್ ಮಾಡಿರ್ತೀವಿ. ಸೌಟಲ್ಲಿ ಮತ್ತು ಮೊಗಚೊಕ್ಕೈಯಲ್ಲಿ ಆ ಥರದ್ರಲ್ಲೆಲ್ಲ ನಾವು ಮಾಡೋದಿಲ್ಲ. ಈ ಥರ ಮುದ್ದೆ ಕೋಲಲ್ಲೇ ಮಾಡಿದ್ದು. ಈ ಮುದ್ದೆ ಕೋಲು ಅಷ್ಟೇ ತುಂಬ ಚೆನ್ನಾಗಿದೆ. ಮುದ್ದೆ ಕಟ್ಟೋದು ಕೂಡ ಅಷ್ಟೇ, ನಾವು ಈ ಥರ ಇದನ್ನು ಮರ್ಗ ಅಂತ ಕರೀತಾರೆ ನಮ್ಮ ಕಡೆ. ನೆಲದ ಮೇಲೆ ಅಂದರೆ ಪ್ಲೇಟ್ ಮೇಲೆ ಕವರ್ ಹಾಕ್ಕೊಂಡು ಅದರಲ್ಲೆಲ್ಲ ಮುದ್ದೆ ಕಟ್ಟಲ್ಲ, ಇದ್ರ ಮೇಲೇ ಮುದ್ದೆ ಕಟ್ಟೋದು. ಗುಂಡಿಗೆ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೂ ಕೂಡ ನಮ್ಮ ಮನಸ್ಸು ಯಾವಾಗಲೂ ಸಮಾಧಾನವಾಗಿ ಖುಷಿಯಾಗಿರಬೇಕು ಅಂದರೆ ನೀವು ಯೂಶಲ್ ಆಗಿ ಪ್ರತಿದಿನ ಯಾವ್ಯಾವ ಜಾಗದಲ್ಲಿ ಓಡಾಡ್ತೀರಾ, ನಿಮ್ಮ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೆ ಅಂಥ ಕಡೆ ನಿಮಗೆ ಇಷ್ಟವಾಗಿರುವಂಥ ಪೋಸ್ಟರ್ಗಳನ್ನ ಹಾಕ್ಕೊಳ್ಳಿ. ನನಗೆ ಕೃಷ್ಣ ತುಂಬ ಇಷ್ಟ. ಕೃಷ್ಣ, ಆಂಜನೇಯ ಸ್ವಾಮಿ, ಗಣೇಶ, ಸುಬ್ರಹ್ಮಣ್ಯ ಹೀಗೆ ತುಂಬ ಇಷ್ಟ. ಅದರಲ್ಲಿ ಎಲ್ಲದರಲ್ಲೂ ತುಂಬ ತುಂಬ ಇಷ್ಟ ಅಂದರೆ ಕೃಷ್ಣ. ಹಾಗಾಗಿ ನೋಡಿ, ಯೂಶಲ್ ಆಗಿ ನಾವು ಪ್ರತಿದಿನ ನೋಡುವಂಥ ಜಾಗ ಆಗಿರ್ಬೋದು, ಮತ್ತು ನಾವು ಓಡಾಡುವಂಥ ಜಾಗ ಆಗಿರ್ಬೋದು, ಯಾವಾಗಲೂ ನಮ್ಮ ದೃಷ್ಟಿ ಹೋಗುವಂಥ ಜಾಗ ಈ ಸ್ವಿಚ್ ಬೋರ್ಡ್ ಹತ್ರ. ಹಾಗಾಗಿ ಎಲ್ಲ ಕಡೆ ನಮ್ಮ ಹಾಲಲ್ಲಿ, ಕಿಚನಲ್ಲಿ, ರೂಮ್ಗಳಲ್ಲಿ ಎಲ್ಲ ಕಡೆ ಈ ಸ್ವಿಚ್ ಬೋರ್ಡ್ ಹತ್ರ ನಾನು ಈ ಥರ ಮುದ್ದು ಮುದ್ದು ಕೃಷ್ಣನ ಪೋಸ್ಟರ್ಗಳನ್ನ ಹಾಕಿದ್ದೀನಿ. ಇದು ನನಗೆ ನನ್ನ ತಂಗಿನೇ ಗಿಫ್ಟ್ ಮಾಡಿದ್ದು. ಹೇಗಿದೆ ಅಂತ ನೋಡಿ. ಎಷ್ಟೇ ಬೇಜಾರಾಗಿದ್ದರೂ ನಾವು ಸ್ವಿಚ್ ಆನ್ ಮಾಡುವಾಗ, ಆಫ್ ಮಾಡುವಾಗ ನಮ್ಮ ಕೈ ಆ ಕಡೆ ಹೋಗಿದ ತಕ್ಷಣ ಪಕ್ಕದಲ್ಲಿ ಈ ಥರ ಮುದ್ದು ಕೃಷ್ಣ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನೀವೇ ಯೋಚನೆ ಮಾಡಿ ಮನಸ್ಸು ಎಷ್ಟು ಹಗುರ ಆಗಿಬಿಡುತ್ತೆ ಅಂತ. ಎಷ್ಟೇ ನೋವಿದ್ರು, ಎಷ್ಟೇ ಟೆನ್ಷನ್ ಇದ್ದರೂ, ಎಂಥದ್ದೇ ಬೇಜಾರಿದ್ದರೂ ಕೂಡ ಈ ಮುದ್ದು ಮುಖಗಳನ್ನ ನೋಡಿದ ತಕ್ಷಣ ಅದರಿಂದ ನಾವು ಹೊರಗಡೆ ಬಂದುಬಿಡ್ತೀವಿ. ಹಾಗಾಗಿ ಇದು ಒಂದು ಟಿಪ್ಸ್ ಅಂತ ಬೇಕಾದರೆ ನೀವು ಫಾಲೋ ಮಾಡ್ಬೋದು. ನಮ್ಮ ರೂಮಲ್ಲಿ ಈ ಥರ ಪುಟಾಣಿ ಮುದ್ದು ಕೃಷ್ಣ ತಾವರೆ ಹೂನಲ್ಲಿ ಕೂತಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಆಂಜನೇಯ ಸ್ವಾಮಿ ಫೋಟೋ. ಯಾಕೆ ಅಂತಂದರೆ ಕೆಲವರು ಹೇಳ್ತಾರೆ ಬೆಡ್ರೂಮಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಹಾಕಬಾರ್ದು ಅಂತ. ನಾನು ಈಗಲ್ಲ, ಸುಮಾರು ವರ್ಷದಿಂದ ನಾನು ಇಟ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೇ ಇರೋವಂಥ ವಿಚಾರಗಳನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾರ ಹತ್ರ ಆದರೂ ಹೇಳಲೇಬೇಕು. ಹಾಗಾಗಿ ಆಂಜನೇಯ ಸ್ವಾಮಿ ಫೋಟೋ ನೋಡಿಕೊಂಡು ಅದರಲ್ಲಿ ಎಲ್ಲನೂ ಹೇಳ್ಬಿಡ್ತೀನಿ. ಹಾಗೆ ಈ ಕೃಷ್ಣ ಬಂದ ಮೇಲಂತೂ ಆ ಮುದ್ದು ಮುಖ ನೋಡ್ತಾ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೊಂಡ್ಬಿಡ್ತೀನಿ. ಯಾವುದನ್ನು ಅಷ್ಟೇ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಲ್ಲ. ಮತ್ತು ಬೇರೆ ಯಾರ ಹತ್ರ ಆದರೂ ಮಾತಾಡಿರೋದಾಗಿರ್ಬೋದು, ಅಲ್ಲಿದ್ದಲ್ಲೇ ಅದನ್ನೆಲ್ಲ ಮರೆತು ಬಿಡ್ತೀನಿ. ನಾವು ಈ ಥರದ ಅಭ್ಯಾಸ ಮಾಡ್ಕೋಬೇಕು. ನಮಗಾಗಲ್ಲ ಹೇಗೆ ಆ ಥರ ಇರೋದು ಅಂತಂದರೆ, ಒಂದು ಮಾತು ಹೇಳ್ತೀನಿ, ನೀವು ನಿಮಗಿಂತ ಜಾಸ್ತಿ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅನಿಸುತ್ತೆ. ಹಾಗಾಗಿ ನಿಮಗೆ ಈ ಥರ ಇರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾವಾಗಲೂ ಅಷ್ಟೇ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೇ ಬೇಕಾದಷ್ಟಿರುತ್ತೆ, ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೇ ಬೇಕಾದಷ್ಟಿರುತ್ತೆ. ಹೀಗಿರುವಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನಾಳೆ ನೀವೇನು ಮಾಡಬೇಕು, ಯಾವ ಸೀರೆ ಹಾಕ್ಕೋಬೇಕು, ಯಾವ ಡ್ರೆಸ್ ಹಾಕ್ಕೋಬೇಕು, ನೀವು ಹೇಗೆ ರೆಡಿ ಆಗಬೇಕು, ಏನು ಅಡುಗೆ ಮಾಡಬೇಕು, ಮನೆ ಎಲ್ಲಿಂದ ಕ್ಲೀನ್ ಮಾಡಬೇಕು, ಮನೇನ ಹೇಗೆ ಡೆಕೋರೇಷನ್ ಮಾಡಬೇಕು, ಯಾವ ಐಟಮ್ ತೊಗೋಬೇಕು, ಮತ್ತು ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು, ಏನು ತರಬೇಕು, ಈ ಥರದನ್ನು ನಾವು ಯೋಚನೆ ಮಾಡ್ಕೊಂಡು ಹೋದ್ರೇ ಎಷ್ಟೋ ವಿಚಾರಗಳಿರುತ್ತೆ. ಹಾಗಾಗಿ ಬೇರೆ ವಿಚಾರಗಳಿಗೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಯಲ್ಲಿ ಜಾಗ ಕೊಡಬೇಡಿ. ಯಾವಾಗಲೂ ಅಷ್ಟೇ ತುಂಬ ದುಃಖ ಆದಾಗ ನಮಗಿಂತ ಮೇಲೆ ಇರೋರನ್ನ ನೋಡಬೇಕಂತೆ, ನಮಗೆ ತುಂಬ ಖುಷಿ ಆದಾಗ ನಮಗಿಂತ ಕೆಳಗಿರೋರನ್ನ ನೋಡಿ ಸಮಾಧಾನ ಮಾಡ್ಕೋಬೇಕಂತೆ. ಅಂದರೆ ಒಬ್ರಿಗಿಂತ ಒಬ್ಬರು ಕಷ್ಟಪಡೋರು ಇದ್ದೇ ಇರ್ತಾರೆ, ಒಬ್ರಿಗಿಂತ ಒಬ್ಬರು ಖುಷಿ ಪಡೋರು ಇದ್ದೇ ಇರ್ತಾರೆ. ಹೀಗೆ ನಾವು ಕಷ್ಟ ಬಂದಾಗ ಕುಗ್ಗಬಾರ್ದು, ಖುಷಿಯಾಗಿದ್ದಾಗ ಹಿಗ್ಗಬಾರ್ದು. ಎರಡನ್ನೂ ಸರಿಸಮವಾಗಿ ತಗೋಬೇಕು, ಸಮಾಧಾನ ಮಾಡಬೇಕು. ಆದರೆ ಎಲ್ಲ ಇರುವಾಗ ಯಾಕೆ ಚಿಂತೆ ಮಾಡಬೇಕು? ಇದು ತುಂಬಾ ತಪ್ಪು. ನಮ್ಮ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದರಿಂದ ನೀವು ಹೊರಗಡೆ ಬರಲೇಬೇಕು. ಈಗ ನಾನು ಹೇಳಿದಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆದಷ್ಟು ಬ್ಯುಸಿಯಾಗಿರೋದ್ರಿಂದ ಇಂಥದ್ದೆಲ್ಲ ಆಗೋದಿಲ್ಲ. ನಮ್ಮನ್ನು ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ನನ್ನ ಕೈಲಿ ಆಗಲ್ಲ, ನನಗೆ ಸುಸ್ತು, ನನಗೇನೋ ಬೇಜಾರು ಅಂತಂದರೆ ನಮ್ಮನ್ನು ನಾವೇ ಸೋಮಾರಿ ಮಾಡಿದಾಗುತ್ತೆ, ಲೇಸಿ ಮಾಡಿದಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ.
ಕಟ್ ಮಾಡ್ಬಿಡು. ಯಾವುದೇ ವಿಚಾರಗಳನ್ನ ಮನಸ್ಸಲ್ಲಿ ಸ್ಟಾಕ್ ಇಟ್ಕೋಬಾರ್ದು. ಅದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡಿಬಿಡ್ಬೇಕು. ನಾವು ಯಾರ ಹತ್ರ ಆದರೂ ಹೇಳ್ಕೊಬೇಕಷ್ಟೇ. ಹಾಗಾಗಿ ನಮಗೆ ಇಷ್ಟವಾದಂಥ ವಸ್ತುಗಳ ಹತ್ರ ಹೇಳ್ಕೊಳ್ಳಿ. ನಾವು ಅಂದರೆ ಫ್ರೆಂಡ್ಸ್ ಹತ್ರನೋ ಫ್ಯಾಮಿಲಿಯವ್ರ ಹತ್ರನೋ ನಮಗೆ ತುಂಬ ಹತ್ತಿರದವರು ನಾನು ಇವ್ರನ್ನ ನಂಬುತ್ತೀನಿ ಅನ್ನುವಂಥ ವ್ಯಕ್ತಿ ಹತ್ರ ಹೇಳಿದ್ರೂ ಕೂಡ ನಮ್ಮ ವೀಕ್ನೆಸ್ನ ಇಟ್ಕೊಂಡು ಅವರು ಆಟ ಆಡಿಸ್ಬೋದು ಮುಂದೆ ಒಂದಿನ. ಹಾಗಾಗಿ ಇಂಥ ತಪ್ಪನ್ನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಒಂದು ಹೂವಿನ ಗಿಡದ ಹತ್ರನೋ ಅಥವಾ ಬೆಳಗ್ಗೆ ಅಥವಾ ರಾತ್ರಿ ನೀವು ಹೊರಗಡೆ ನಿಂತ್ಕೊಂಡು ನೇಚರ್ ಹತ್ರ ಕೂಡ ಹೇಳ್ಬಿಡಿ. ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡಿ. ಹೀಗಾಯಿತು ಹಾಗಾಯಿತು, ನಿಮಗೆ ಬೇಜಾರಾಗಿದೆಯಾ ಖುಷಿಯಾಗಿದೆಯಾ ಪ್ರತಿಯೊಂದನ್ನು ಹೇಳ್ಬಿಡಿ. ಇಲ್ವಾ ದೇವ್ರ ಮನೇಲಿ ಕೂತ್ಕೊಂಡು ದೇವ್ರ ಮುಂದೆನೇ ಎಲ್ಲನೂ ಹೇಳ್ಬಿಡಿ. ದೇವರನ್ನೇ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ, ನೇಚರನ್ನೇ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ಅದು ಯಾವತ್ತೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ, ನಿಮ್ಮ ವೀಕ್ನೆಸ್ ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರದ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಖುಷಿಯಾಗಿರ್ತೀರ. ನಮ್ಮ ಮನಸ್ಸು ಹೇಗಿರುತ್ತೋ ಮುಖ ಕೂಡ ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸನ್ನು ನೀವೆಷ್ಟು ಸುಂದರವಾಗಿ ಇಟ್ಕೊಂಡಿರ್ತೀರೋ ನೀವು ಕೂಡ ಅಷ್ಟೇ ಸುಂದರವಾಗಿ ಕಾಣಿಸ್ತೀರಾ. ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸನೂ ಮುಗೀತು, ವೀಡಿಯೋನೂ ಮುಗಿತಾ ಬಂತು. ಬ್ಲೌಸ್ ಹೇಗಿದೆ ಅಂತ ಹೇಳಿ. ಇದು ಬೋಟ್ ನೆಕ್ ಬ್ಲೌಸು, ಪ್ರಿನ್ಸ್ ಕಟ್ಟು, ಬ್ಯಾಕ್ ಬಟನ್ ಇಟ್ಟಿರುವಂಥ ಬ್ಲೌಸ್ ಹೇಗಿದೆ ಅಂತ ಹೇಳಿ. ಸುತ್ತಮುತ್ತನೇ ನಡೆಯುವಂಥ ಘಟನೆಗಳ ಮುಖಾಂತರ ನಾವು ಕಲಿಯೋ ಪಾಠ ತುಂಬಾ ಇರುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡಬೇಕು ಅಷ್ಟೇ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ, ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕೂಡ ತಪ್ಪದೆ ಕಮೆಂಟಲ್ಲಿ ಹೇಳಿ, ಆಯಿತಾ?